ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದುಬಿಟ್ಟು ಎಲ್ರಿಗೂ ಪ್ಯಾರಾಮೆಡಿಕಲ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ. ಸೊ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತು ಇವತ್ತು ಒಂದು ಸ್ವಲ್ಪ ಎಕ್ಸಾಮ್ಗೆ ಏನಂತ ಟಿಪ್ಸ್ ಮತ್ತು ಟ್ರಿಕ್ಸ್ ಒಂದು ಸ್ವಲ್ಪ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನೀವು ಏನು ಮನೇಲಿ ಓದಿರ್ತೀರೋ ಅದನ್ನು ಎಕ್ಸಾಮ್ ಹಾಲ್ಗೆ ಹೋದ್ಮೇಲೆ ಒಂದು 5 ಮಿನಿಟ್ಸು ರಿಲ್ಯಾಕ್ಸ್ ಮಾಡಿಕೊಂಡು ಏನೇ ನರ್ವಸ್ ಇದ್ರೂ ಬಿಟ್ಬಿಟ್ಟು ಆ 5 ಮಿನಿಟ್ಸಲ್ಲಿ ಮೆಡಿಟೇಷನ್ ಮಾಡ್ಕೋಬೇಕು. ಆ ಮೆಡಿಟೇಷನ್ ಆದಮೇಲೆ ನೀವೇನು ರಿವೈಸ್ ಮಾಡಿರ್ತೀರೋ ಮನೇಲಿ ಆ ಟಾಪಿಕ್ಸ್ನ ಥಿಂಕ್ ಮಾಡಬೇಕು. ಒಂದು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಆಗಿರ್ಬೋದು, ಕ್ವೆಶನ್ಸ್ ಆಗಿರ್ಬೋದು, ಇವಾಗ ಇಂಪಾರ್ಟೆಂಟ್ ಟಾಪಿಕ್ ಅಂತ ಒಂದು ಕಡೆ ಬರ್ಕೊಂಡಿರ್ತೀರ ಅದಾಗಿರ್ಬೋದು, ಎಲ್ಲದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮೇಯ್ನಾಗಿ ಡಯಾಗ್ರಾಮ್ಸ್ನ ರಿವೈಸ್ ಮಾಡೋದ್ರಿಂದ 5 ಮಾರ್ಕ್ಸ್ನ ನಾವು ಗೇನ್ ಮಾಡ್ಕೋಬೋದು. ಈಗೇನಾದರೂ ಒಂದು ಟಾಪಿಕಲ್ಲಿ ವೇರ್ ಎವರ್ ನೆಸೆಸರಿ ಅಂತ ಅವರೇ ಮೇಯ್ನಾಗಿ ಕೊಟ್ಟಿರ್ತಾರೆ. ನಮಗಿವಾಗ ಏನಾದ್ರು ಒಂದು ಟಾಪಿಕಲ್ಲಿ ನಮ್ಗೆ ಅದು ಬರಿಬೇಕು ಅಂತ ಅಲ್ಲಿ ಡಯಾಗ್ರಾಮ್ನ ಅನಿಸಿದ್ರೆ ಅಲ್ಲಿ ಒಂದು ಡಯಾಗ್ರಾಮ್ ಹಾಕ್ತೀವಿ. ಆ ಡಯಾಗ್ರಾಮ್ ಕೂಡ ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಸೊ ಅದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಮನೆಯಿಂದ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಾಲ್ ಟಿಕೆಟು, ಪೆನ್ನು, ಪೆನ್ಸಿಲ್ಲು, ಎರೇಸರು, ಸ್ಕೇಲ್ ಎಲ್ಲನೂ ಕೂಡ ತೊಗೊಂಡೋಗ್ಬೇಕು. ಯಾರನ್ನೂ ಅಲ್ಲಿ ಬಾರೋ ಮಾಡೋದಕ್ಕೆ ಬಿಡೋದಿಲ್ಲ. ಮತ್ತು ಇವಾಗ ಕ್ವೆಶನ್ ಪೇಪರು ಕೊಡ್ತಾರೆ ಮತ್ತು ಬುಕ್ಲೆಟು ಕೊಡ್ತಾರೆ. ಕ್ವೆಶನ್ ಪೇಪರಲ್ಲಿ ಇವಾಗ ನಿಮಗೆ ಕೊಟ್ಟಿರುವಂಥ ಕ್ವೆಶನ್ ಪೇಪರಲ್ಲಿ ಪೆನ್ಸಿಲಲ್ಲಿ ನಿಮ್ಮ ಬುಕ್ಲೆಟ್ ನಂಬರ್ನ ಬರ್ಕೊಂಬಿಡಿ. ದಟ್ಸ್ ಇಂಪಾರ್ಟೆಂಟ್. ಯಾಕಂದರೆ ಈಗ ನಾವು ಒಂದೊಂದು ಸರ್ತಿ ಮಾರ್ಕ್ಸ್ ನಮಗೆ ಇಷ್ಟು ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಆದರೆ ಕರೆಕ್ಷನ್ ತಪ್ಪಾಗಿ ಆ ಕರೆಕ್ಷನ್ ತಪ್ಪಾದಾಗ ಏನಾಗುತ್ತೆ, ಬುಕ್ಲೆಟ್ ನಂಬರ್ ನಮ್ಮ ಹತ್ರ ಹಾಲ್ ಟಿಕೆಟ್ ಇಲ್ಲ, ಮಿಸ್ ಆಯಿತು ಅಂದಾಗ ಏನಾಗುತ್ತೆ, ಈ ಕ್ವೆಶನ್ ಪೇಪರಲ್ಲಿ ನಾವು ಬರೆದಿರುವಂಥ ಬುಕ್ಲೆಟ್ ನಂಬರು ತುಂಬ ಮೇನ್ ರೋಲ್ ಆಗಿರುತ್ತೆ. ಆವಾಗ ಬುಕ್ಲೆಟ್ ನಂಬರ್ ಇತ್ತು ಅಂದರೆ ನಾವು ಮತ್ತು ಹಾಲ್ ಟಿಕೆಟಲ್ಲಿ ಕೂಡ ಬುಕ್ಲೆಟ್ ನಂಬರ್ನ ಬರೀಬೇಕು. ಮತ್ತು ಆ 5 ಮಿನಿಟ್ಸಲ್ಲಿ ಇವಾಗ ಕ್ವೆಶನ್ ಪೇಪರ್ ಕೊಟ್ಟಿದ್ದಾದಮೇಲೆ ತಕ್ಷಣ ಬರೆಯೋಕ್ಕೆ ಹೋಗಬಾರ್ದು. 5 ಮಿನಿಟ್ಸ್ ಥಿಂಕ್ ಮಾಡಬೇಕು. ಈ ಕ್ವೆಶನ್ ಗೊತ್ತು, ಈ ಕ್ವೆಶನ್ ಗೊತ್ತಿಲ್ಲ, ಅದನ್ನು ಒಂದು ಸರ್ತಿ ಥಿಂಕ್ ಮಾಡಾದಮೇಲೆ ಮೇಯ್ನಾಗಿ ನಿಮಗೆ ಗೊತ್ತಿರುವಂಥ ಕ್ವೆಶನ್ಸ್ನ ಫಸ್ಟ್ ಅಟೆಂಪ್ಟ್ ಮಾಡಬೇಕು. ಆ ಬುಕ್ಲೆಟಲ್ಲಿ ಬರಿಬೇಕು. ಯಾವುದೇ ಥರದ ಸ್ಕ್ರಿಬ್ಲಿಂಗ್ ಆಗಲಿ ಏನು ಮಾಡೋಕ್ಕೆ ಹೋಗಬೇಡಿ, ನೀಟಾಗಿ ಬರಿಬೇಕು. ಆಮೇಲೆ ನನಗೆ ಗೊತ್ತಿಲ್ಲ ಅನ್ನೋದನ್ನು ಫಸ್ಟ್ ಮೈಂಡಿಂದ ತೆಗಿಬೇಕು. ನನಗೆ ಗೊತ್ತು ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನಮಗೆ ಈ ಕ್ವೆಶನ್ ಪೇಪರ್ಸಲ್ಲಿ ಏನಪ್ಪ ಅಂದರೆ ಬರೀ 2 ಕ್ವೆಶನ್ಸೇ ಆಪ್ಷನಾಗಿ ಸಿಗುತ್ತೆ. ಆ 2 ಕ್ವೆಶನ್ನ ನಾವು ಹಾಗೆ ನಿಮ್ಗೆ ಆ 2 ಕ್ವೆಶನ್ ಆಗಿರ್ಬೋದು, ಇಲ್ಲ ಇನ್ನೂ ಸ್ವಲ್ಪ ಕ್ವೆಶನ್ಸ್ ಗೊತ್ತಿಲ್ಲದೆ ಇರ್ಬೋದು, ಯಾವ್ದು ಗೊತ್ತೋ ಅದನ್ನು ಬರೀಬೇಕು. ಯಾಕಪ್ಪ ಅಂದರೆ ಇವಾಗ ನಾವು ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಿರೋದ್ರಿಂದ ನಮ್ಗೆ ಗೊತ್ತಿರೋಂಥ ಕ್ವೆಶನ್ಸೇ ಕೊಟ್ಟಿರ್ತಾರೆ. ಈಗ ನಾವೇನು ಓದಿ ಏನಲ್ಲಿ ವರ್ಕ್ ಮಾಡಿರ್ತೀವೋ ಆ ಕ್ವೆಶನ್ಸೇ ಇರುತ್ತೆ. ಸೊ ಮತ್ತು ಇವಾಗ 3 ಅವರ್ಸ್ ಟೈಮ್ ಅಷ್ಟೇ ಇರುತ್ತೆ. ನಾವು ಅದೇನು ವರ್ಕ್ ಮಾಡಿರ್ತೀವೋ ಆ ಕ್ವೆಶನ್ಸ್ ಇರುತ್ತೆ, ರಿಲೇಟೆಡ್ ಟಾಪಿಕ್ಸೇ ಕೊಟ್ಟಿರ್ತಾರೆ. ಆಮೇಲೆ ಫಾರ್ ಎಕ್ಸಾಂಪಲ್ ಈಗ ಕೋಲ್ಡ್ ಬಾಕ್ಸ್ ಅಂತ ಕೊಟ್ಟರೆ ಅದು 3 ಮಾರ್ಕ್ಸ್ಗಾಗಿರ್ಬೋದು, 5 ಮಾರ್ಕ್ಸ್ಗಾಗಿರ್ಬೋದು ನೀವು ಡಯಾಗ್ರಾಮ್ ಮಾಡ್ಬೋದು. ಮತ್ತು ಕೋಲ್ಡ್ ಬಾಕ್ಸ್ ಅಂದರೆ ಏನು, ಅದೇಂತಕ್ಕೋಸ್ಕರ ಯೂಸ್ ಮಾಡ್ತಾರೆ, ಅದು ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಬರೆದ್ರೆ ಅದರಲ್ಲಿ ನಿಮಗೆ 5 ಮಾರ್ಕ್ಸ್ ಸಿಕ್ಕಿರೋ ಥರ ಅನಿಸುತ್ತೆ. ಈಗ ನಾವು ಅದೇ ಇವಾಗ ಎಕ್ಸಾಂಪಲ್ EDTA ತೊಗೊಂಡ್ರೆ EDTA ಟ್ಯೂಬ್ಸು, ಅದನ್ನು EDTA ಅಂದರೆ ಏನು ಫುಲ್ ಎಕ್ಸ್ಪ್ಯಾಂಡ್ ಮಾಡಬೇಕು. ಅದಾದಮೇಲೆ ಅದರಿಂದ ಏನು ಹೆಲ್ಪ್ ಆಗುತ್ತೆ, ಅದನ್ನು ಏನೇನು ಟೆಸ್ಟಿಗೆ ಯೂಸ್ ಮಾಡ್ತಾರೆ ಅದನ್ನು ಮೇಯ್ನಾಗಿ ಬರೀಬೇಕು. ಆ ಟ್ಯೂಬ್ ಬಂದು ಯಾವ ಥರ ಕಲರ್ ಇರುತ್ತೆ ಅದನ್ನು ಕೂಡ ಬರೆದ್ರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಮಗಿರುವಂಥ 3 ಅವರ್ಸಲ್ಲಿ ನಮ್ಗೆ ಗೊತ್ತಿರುವಂಥ ಕ್ವೆಶನ್ಸ್ನ ಫಸ್ಟು ಬೇಗ ಅಟೆಂಪ್ಟ್ ಮಾಡಿ. ಆಮೇಲೆ ಪೆನ್ಸಿಲಲ್ಲಿ ಬೇಗ ಮುಗೀತು, ಇವಾಗ 2.5 ಅವರಲ್ಲೇ ಮುಗೀತು, ಇನ್ನು ಅರ್ಧ ಗಂಟೆ ಇದೆ, ಆಗೇನು ಮಾಡ್ತೀರಾ, ಪೆನ್ಸಿಲಲ್ಲಿ ಹೈಲೈಟ್ ಮಾಡಿ ಒಂದು ಸತಿ ಬರೆದಿರುವಂಥ ಕ್ವೆಶನ್ಸ್ ಎಲ್ಲನೂ ಕರೆಕ್ಟ್ ಇದೆಯಾ ಅಂತೆಲ್ಲ ಚೆಕ್ ಮಾಡಬೇಕು ಆನ್ಸರ್ಸು. ಆಮೇಲೆ ನೀಟಾಗಿ ಪೇಪರ್ ಏನು ಬರೀತಿರೋ ಬುಕ್ಲೆಟ್ನ ಅದನ್ನು ನೀಟಾಗಿ ಮೇಂಟೈನ್ ಮಾಡಿ. ಅದರಿಂದ ನಿಮಗೆ ಮಾರ್ಕ್ಸು ಬೇಗನೆ ಬರುವಂಥ ಚಾನ್ಸಸ್ ಇರುತ್ತೆ. ಅದ್ರ ನೀಟ್ನೆಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಮತ್ತು ಇವಾಗ ಬರೆಯುವಂಥ ಅರ್ಜೆಂಟಲ್ಲಿ ಟೈಮ್ ಆಗೋಗ್ತಿದೆ ಅನ್ನೋ ಒಂದು ಅರ್ಜೆಂಟಲ್ಲಿ ಕೆಲವ್ರು ಏನು ಮಾಡ್ತಾರೆ, ಈ ಕ್ವೆಶನ್ನ ನಂಬರ್ನ ಚೇಂಜ್ ಮಾಡಿಬಿಡ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಆ ಮಿಸ್ಟೇಕಿಂದ ಏನಾಗುತ್ತೆ, ಇವಾಗ 10th ಕ್ವೆಶನ್ ಆನ್ಸರ್ನ ಹೋಗಿ 11th ಬರೆದಾಗ ಏನಾಗುತ್ತೆ, ಅದು ಫುಲ್ಲು ರಾಂಗ್ ಆನ್ಸರ್ ಆಗಿಬಿಡುತ್ತೆ. ಸೊ ಇದಿಷ್ಟು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಥರದ ಫಿಯರ್ ಇಟ್ಕೋಬೇಡಿ. ಎಕ್ಸಾಮಲ್ಲಿ ಕಾಮಾಗಿರಿ, ಹೋಗಿ ಎಕ್ಸಾಮ್ನ ಅಟೆಂಡ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಫ್ರೆಂಡ್ಸ್.